ಹಲೋ ಎವ್ರಿವನ್. ಸ್ಯಾಟರ್ಡೆ ಮಧ್ಯಾಹ್ನದಿಂದ ನಾನು ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಮಗಳು ಸ್ಕೂಲಿಂದ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡು ಅಂದರು. ಅವಳು ಡ್ರೆಸ್ ಚೇಂಜ್ ಮಾಡ್ತಾಳೆ. ಫಸ್ಟ್ ನಾನು ಗಿಫ್ಟ್ ಓಪನ್ ಮಾಡಿ ನೋಡ್ತೀನಿ ಅಂತ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅವಳ ಫ್ರೆಂಡಿಂದು ಬರ್ತ್ಡೇ ಇತ್ತಂತೆ. ಸೊ ಹಾಗಾಗಿ ಅವಳು ಗಿಫ್ಟ್ ಕೊಟ್ಟಿದ್ದಾಳೆ. ಕ್ಯೂರಿಯಾಸಿಟಿ, ಸೊ ಏನಿದೆ ಗಿಫ್ಟು ನೋಡಬೇಕು ಅಂತ ಓಪನ್ ಮಾಡ್ತಾ ಇದ್ದಾಳೆ. ನೋಡಿ, ಪೆನ್ಸಿಲ್ ಸ್ಟ್ಯಾಂಡ್ ಕೊಟ್ಟಿದ್ಲು, ತುಂಬ ಚೆನ್ನಾಗಿತ್ತು. ಅಮ್ಮ ಚೆನ್ನಾಗಿದೆ ಗಿಫ್ಟು ಅಂತ ನೋಡ್ತಾ ಇದ್ದಾಳೆ. ಸೊ ಇವನ್ ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಆವಾಗ ಚಾಕ್ಲೇಟ್ ಕೊಡ್ತಾಯಿದ್ರು. ಬಟ್ ಇವಾಗೆಲ್ಲ ಚಾಕ್ಲೇಟ್ ಕೊಡೋಲ್ಲ. ಈ ಥರ ಪೆನ್ಸಿಲ್, ಎರೇಸರ್, ಪೆನ್ಸಿಲ್, ಪೆನ್, ಸ್ಕೇಲ್, ಈ ಥರ ಪೆನ್ಸಿಲ್ ಸ್ಟ್ಯಾಂಡ್ ಎಲ್ಲ ಕೊಡ್ತಾರೆ. ಸೊ ನಮಗೆಲ್ಲ ಜಸ್ಟ್ ಒಂದು ಚಾಕ್ಲೇಟ್ ಕೊಟ್ಟರೆ ತುಂಬ ಖುಷಿ ಪಡ್ತಿದ್ವಿ. ಇನ್ನೇನು ಇವರು ಮನೆಗೆ ಬಂದರು, ತಾಳೆಹಣ್ಣು ತಂದಿಟ್ಟು ಎರಡು ದಿವಸನೇ ಆಗಿತ್ತು. ಸೊ 2 ದಿವಸದ ಮುಂಚೆ ಇದು ಮಂಗಳೂರು ಹೋದಾಗ ಇವ್ರು ತಂದಿದ್ದು. ಸೊ ನಮ್ಮ ಚಿಕ್ಕಮಂಗ್ಳೂರಲ್ಲೆಲ್ಲ ಒಂದು ಹಣ್ಣಿಗೆ 45 to 50 ರೂಪೀಸ್ ತೊಗೊಳ್ತಾರೆ. ಬಟ್ ಮಂಗಳೂರಲ್ಲಿ ಜಸ್ಟ್ 15 120 ರೂಪೀಸ್ ಅಷ್ಟೇ. ಆಮೇಲೆ ಇವ್ರು ಹೇಳ್ತಾಯಿದ್ರು ತುಂಬ ತಂಪು ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ಸೊ ಅಂತ ಎಲ್ಲ ಕಟ್ ಮಾಡಿ ಕೊಟ್ಟರು. ನಾವು ತಿಂದು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಊರಿಗೆ ಹೊರಟ್ವಿ. ಹೆಂಗೂ ಸಂಡೇ ಆಗಿತ್ತು. ಸೊ ಅಜ್ಜಿ ಮನೆಗೆ ಹೋಗೋಣ ಅಂತ ಸ್ಕೂಲಿಂದ ಬಂದ ತಕ್ಷಣ ಹೋಗೋಣ, ಮತ್ತು ಬೇಜಾರಾಗ್ತಿದೆ ಅಂತ ಶುರು ಮಾಡಿಕೊಂಡ್ಲು. ಹೆಂಗೂ ರಜೆ ಇತ್ತಲ್ಲ, ಸೊ ಹೊರಟ್ವಿ. ಇನ್ನೇನು ಅಮ್ಮನು ಬನ್ನಿ ಅಂತ ಹೇಳಿದರು. ಸೊ ಹೊರಟ್ವಿ. ಅವ್ರು ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿದರು. ಬಟ್ ಇಲ್ಲೂ ಹಬ್ಬ ಮಾಡಬೇಕಿತ್ತಲ್ಲ, ಸೊ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಹೆಂಗೂ ರಜೆ ಇತ್ತಲ್ಲ ಅಂತ ಹೊರಟ್ವಿ. ಹಾಗೆ ಸ್ವಲ್ಪ ಪೇಂಟ್ ಮಾಡಿಸ್ತಾ ಇದ್ರು ಮನೇಲಿ. ಯಾವುದು ಪೇಂಟ್ ಶಾರ್ಟೇಜ್ ಇತ್ತು ಅಂತ ಹಾಗೆ ಆನ್ ದಿ ವೇ ಬರ್ತಾ ತೊಗೊಂಡು ಬನ್ನಿ ಅಂತ ಅಮ್ಮ ಕಾಲ್ ಮಾಡಿದಾಗ ಹೇಳಿದರು. ನಾವು ಕೂಡ ತೊಗೊಂಡು ಹೋದ್ವಿ. ಒಂದು 5:30 ಆಗಿತ್ತು ನಾವು ರೀಚ್ ಆಗಬೇಕಾದ್ರೆ. ಸೊ ಇವರು ನಮ್ಮನ್ನು ಬಿಟ್ಟು ಸೀದಾ ಮೂಡಿಗೆರೆಯಲ್ಲೇನೋ ಕೆಲಸ ಇದೆ ಅಂತ ಹೊರಟರು. ಈವನ್ ಫರ್ನಿಚರ್ಗೆ ಕುಷನ್ ಮೆಜರ್ಮೆಂಟ್ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದರು ನಮ್ಮ ಜೊತೆಲೇ. ಸೊ ಅವರಿಗೂ ಕೂಡ ಆಲ್ದೂರಿಗೆ ಡ್ರಾಪ್ ಮಾಡಿ ಇವರು ಕೂಡ ಮೂಡಿಗೆರೆ ಹೊರಟರು. ಅಮ್ಮ ಇಡ್ಲಿ, ಟೊಮೆಟೊ ಸಾಂಬಾರೆಲ್ಲ ಮಾಡಿದರು. ಸೊ ಎಲ್ಲ ತಿಂದ್ಕೊಂಡು ನಾವು ಅಲ್ಲೇ ಹಾಲ್ಟ್ ಆದ್ವಿ. ತುಂಬ ಚಳಿ ಇತ್ತು. ಯೂಶ್ವಲಿ ಚಳಿ ಇರುತ್ತೆ, ಬಟ್ ಇವಾಗ ಇನ್ನೂ ಜಾಸ್ತಿ ಚಳಿ ಇತ್ತು. ಕುಂಬಳಕಾಯಿ ಬೀಳು ಬಂದಿತ್ತು. ಸೊ ಕುಂಬಳಕಾಯಿನೆಲ್ಲ ಕುಯ್ದಿಟ್ಕೊಂಡ್ರು. ಯಾಕಂದರೆ ಬೀಳೆಲ್ಲ ಒಣಗಿತ್ತು. ಕುಂಬಳಕಾಯಿನೆಲ್ಲ ಹಾಗೆ ಬೀಳಲ್ಲಿ ಬಿಟ್ಟರೆ ಹಾಳಾಗುತ್ತೆ ಅಂತ ಎಲ್ಲ ಕುಯ್ದಿಟ್ಕೊಂಡ್ರು. ಕೊಡು. ಸೊ ಇಲ್ಲಿ ಕಡುಬು ಮಾಡೋಕ್ಕೆ ಅಕ್ಕಿನೆಲ್ಲ ವಾಶ್ ಮಾಡಿ, ಸೊ ಅಕ್ಕಿಯೆಲ್ಲ ಒಣಗಿದ ಮೇಲೆ ಅದರಿಂದ ರವೆ ಮಾಡಿಕೊಂಡು ಇವನ್ ಮಿಷಿನಿಗೆ ಬೇಕಾದರೂ ಕೊಡಬಹುದು. ಬಟ್ ಇವಾಗ ಅರ್ಜೆಂಟ್ ಇದ್ದಾಗ ಮನೆಯಲ್ಲೇ ಈಸಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೋಬಹುದು. ಇವನ್ ಟೌನಿಗೆ ತೊಗೊಂಡು ಬಂದು ಮತ್ತೆ ಅದನ್ನು ರವೆ ಮಾಡಿಸ್ಕೊಂಡು ಹೋಗಿ ಮಾಡೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ಅರ್ಜೆಂಟ್ ಇದ್ದಾಗ ಮನೆಯಲ್ಲೇ ವಾಶ್ ಮಾಡಿ ಅದನ್ನು ಒಣಗಿಸ್ಕೊಂಡ್ಬಿಟ್ಟು ರವೆ ಮಾಡ್ಕೊತಾರೆ. ಹಳ್ಳಿ ಕಡೆ ಎಲ್ಲ ಹೀಗೇ. ಇನ್ನೇನು ಆಲ್ಮೋಸ್ಟ್ ನೀರು ಕುದೀತಿದೆ ಅಂದಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿಬಿಟ್ಟು, ಆಮೇಲೆ ನಾವು ಆವಾಗಲೇ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ರವೆನ, ಅದಕ್ಕೆ ಹಾಕಿ ಒಂದು 5ರಿಂದ 10 ನಿಮಿಷ ಅದನ್ನ ನೀಟಾಗಿ ಮುಚ್ಚಿಬಿಟ್ಟು ಹಾಗೆ ಬೇಯಿಸಿದರೆ ರವೆ ಅರಳಿದೆಯೋ ಇಲ್ವೋ ಅಂತ ಒಂದು 2-3 ಸಲ ಚೆಕ್ ಮಾಡಿ, ಸಿನ್ನೇನು ಅರಳಿದೆ ಅಂದಾಗ ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಕಾಯಿ ತುರಿ ಮತ್ತು ಏಲಕ್ಕಿ ಪೌಡರ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ಟು ಆಮೇಲೆ ಕಡುಬು ಕಟ್ಟಿದರೆ ಬಿಸಿ ಬಿಸಿ ರವೆ ಕಡುಬು ರೆಡಿ. ಕಡುಬೆಲ್ಲ ಕಟ್ಟಿ ಈ ಥರ ಕಡುಬಿನ ಪಾತ್ರೆಗೆ ಹಾಕಿ ಇನ್ನೇನು ನೀರು ಕುದೀತಿದೆ ಅಂದಾಗ ಕಡುಬೆಲ್ಲ ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸಿದರೆ ಕಡುಬು ರೆಡಿ ಆಗುತ್ತೆ. ಒಂದೇ ಸಲ ಎಲ್ಲದೂ ಹಾಕಿ ಬೇಯಿಸೋಕ್ಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಇಲ್ಲಾಂದರೆ ಫುಲ್ ಎಲ್ಲ ಒಂಥರ ಅಂಟು ಹಿಡಿದ್ಬಿಡುತ್ತೆ. ಕಡುಬು ಒಂದಕ್ಕೊಂದು ಅಂಟ್ಕೊಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಬೇಯಿಸ್ಕೊಂಡು ಎತ್ತಿಟ್ಕೊಂಡು ಮತ್ತೆ ಇನ್ನು ಉಳಿದಿರೋದನ್ನ ಹಾಕಿಬಿಟ್ಟು ಬೇಯಿಸಬೇಕು. ಆಲ್ಮೋಸ್ಟ್ ಮಲೆನಾಡಲ್ಲೆಲ್ಲ ಕಡುಬು ರೊಟ್ಟಿನೇ ಜಾಸ್ತಿ ಮಾಡೋದು. ಕಡುಬೆಲ್ಲ ರಾತ್ರಿನೇ ಮಾಡಿಟ್ಕೊಂಡ್ರೆ ತಿಂಡಿಗೆಲ್ಲ ಬೆಳಗ್ಗೆ ಈಸಿ ಆಗುತ್ತೆ ಅಂತ ರಾತ್ರಿನೇ ಮಾಡಿಟ್ಕೊಳ್ತಾರೆ. ಹಾಗೆ ಆಲ್ಮೋಸ್ಟ್ ಕಡುಬು ಶಾವಿಗೆ ಎಲ್ಲ ಮಾಡಿದಾಗ ನಾನ್ ವೆಜ್ಜೇ ಅದಕ್ಕೆ ಆ್ಯಕ್ಚುಲಿ ಒಳ್ಳೆ ಕಾಂಬಿನೇಷನ್ನು. ಇವನ್ ತರಕಾರಿ ಸಾಂಬಾರಿಗೆಲ್ಲ ಚೆನ್ನಾಗಿ ಅನಿಸಲ್ಲ. ಇನ್ನೇನು ಇವರು ಬಂದರು. ಸೊ ಈವ್ನಿಂಗ್ ಆಗಿತ್ತು ಇವ್ರು ಬರಬೇಕಾದ್ರೆ. ಇನ್ನೇನು ಅಡುಗೆ ಎಲ್ಲ ರೆಡಿ ಇತ್ತು. ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಹೊರಟ್ವಿ ಚಿಕ್ಕಮಂಗ್ಳೂರಿಗೆ. ಸೊ 9:30 ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕಾದ್ರೆ. ಆಲ್ಮೋಸ್ಟ್ 10 o'clock ಆಗಿತ್ತು ನಾವು ಇಲ್ಲಿಗೆ ರೀಚ್ ಆಗಬೇಕಾದ್ರೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.